ನಗರದ ಐತಿಹಾಸಿಕ ಚಿಟುಗುಪ್ಪಿ ಉದ್ಯಾನವನದಲ್ಲಿ ನಾಡಿನ ಗಣ್ಯರ ಮತ್ತು ಮಹನೀಯರ ಪುತ್ಥಳಿಗಳನ್ನು ಅನಾವರಣಗೊಳಿಸಬೇಕು ಹಾಗೂ ಸರ್ ಸಿದ್ದಪ್ಪ ಕಂಬಳಿಯವರ ಪುತ್ಥಳಿಯನ್ನು ಸ್ಥಳಾಂತರಿಸುವ ಹುನ್ನಾರವನ್ನು ಕೈಬಿಡಬೇಕೆಂದು ಆಗ್ರಹಿಸಿ ವಿವಿಧ ಕನ್ನಡಪರ, ದಲಿತ ಪರ ಹಾಗೂ ಆಟೋ ಚಾಲಕರ ಸಂಘಟನೆಗಳು ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದವು. ಕೂಡಲೇ ಅವರ ಮೂರ್ತಿಯನ್ನು ಯಥಾಸ್ಥಿತಿಯಲ್ಲಿ ಪ್ರತಿಷ್ಠಾಪಿಸುವಂತೆ ಒತ್ತಾಯಿಸಲಾಯಿತು. ಚಿಟುಗುಪ್ಪಿ ಉದ್ಯಾನವನದಲ್ಲಿ ಸಂವಿಧಾನದ ಪೀಠಿಕೆ ತಾಯಿ ಭುವನೇಶ್ವರಿ, ಜಗಜ್ಯೋತಿ ಬಸವಣ್ಣನವರು, ಡಾ ರಾಜ್ಕುಮಾರ್, ಡಾ ಪಾಟೀಲ್ ಪುಟ್ಟಪ್ಪ, ಡಾ ವಿಷ್ಣುವರ್ಧನ್, ಡಾ ಪುನೀತ್ ರಾಜ್ಕುಮಾರ್, ವೀರವನತೆ, ಬೆಳವಡಿ ಮಲ್ಲಮ್ಮ, ಚಾಲುಕ್ಯ ಅರಸ ಇಮ್ಮಡಿ ಪುಲಕೇಶಿ ಹಾಗೂ ಅದರಗುಂಚಿ ಶಂಕರಗೌಡ ಪಾಟೀಲ್ ಅವರ ಮೂರ್ತಿಗಳನ್ನು ಸ್ಥಾಪಿಸುವಂತೆ ಪಾಲಿಕೆಗೆ ಮನವಿ ಸಲ್ಲಿಸಲಾಯಿತು. ಈ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣ ಹಾಗೂ ಪ್ರವೀಣ ಶೆಟ್ಟಿ ಬಣ, ಕರ್ನಾಟಕ ನವನಿರ್ಮಾಣ ಸೇನೆ, ಕರುನಾಡ ವಿಜಯ ಸೇನೆ, ಕರ್ನಾಟಕ ಸಂಗ್ರಾಮ ಸೇನೆ, ಕನ್ನಡ ಜಾಗೃತಿ ವೇದಿಕೆ, ದಲಿತ ಕಾರ್ಮಿಕರ ಅಸಂಘಟಿತ ಒಕ್ಕೂಟ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಸೂಚಿಸಿದವು. ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಮುಖಂಡರು, ಒಂದು ವೇಳೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಇನ್ನು ಈ ವೇಳೆಯಲ್ಲಿ ಮಂಜುನಾಥ್ ಲೂತಿಮಠ್, ಸಂಜೀವ್ ದುಮಕನಾಳ, ಸಾಗರ್ ಗಾಯಕ್ವಾಡ್, ಈರಪ್ಪ ಎಮ್ಮಿ, ಕುಮಾರ್ ಲಕ್ಕಮ್ಮನವರ್, ವಿಜಯ್ ಕರ್ರ, ಮಲ್ಲಿಕಾರ್ಜುನ ಮಳೆಕೊಪ್ಪ, ಪ್ರವೀಣ್ ಗಾಯಕ್ವಾಡ್, ಸೋಮಪ್ಪ ಬೈಲ್ವಾಡ, ಕಮಲು ಪೋಲ್ವಾಲೆ, ವೀಣಾ ಸೊಂಪಲಿ, ಸರೋಜಾ ಹೊಸ್ಮನಿ, ರಾಘವೇಂದ್ರ ವದ್ದಿ, ಮೃತ್ಯುಂಜಯ ಹಿರೇಮಠ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪೀಠಕ್ಕೆ ಸ್ಥಾಪನೆ ಮಾಡಲೇಬೇಕು, ತರಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಒಂದು ಖಾತೆ ಬಿಡ್ತಾರೆ ಮತ್ತು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅದ ಅಭಿಮಾನ ಹೇಳ್ತೀನಿ ಅವ್ರ ಮಗ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ